ಸ್ಟ್ಯಾಂಡರ್ಡ್ ಮಕ್ಕಳು ಇವತ್ತು ಒಂದು ಸ್ಕಿಟ್ ಮಾಡ್ತಾರೆ. ಸೊ ಅದನ್ನು ನೋಡಿ ಆಮೇಲೆ ಅದರ ಸಾರಾಂಶ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. Good morning. Myself Ritwik from grade 5. Good morning. My name is Ishan Gowda from grade 5. Morning. My name is Arpita from grade 5. ಮಗು ನರೇಂದ್ರ, ನೀನು ದೊಡ್ಡವನಾದ ಮೇಲೆ ಏನಾಗಬೇಕೆಂದು ಇಷ್ಟಪಡುತ್ತೀಯಾ? ಅಪ್ಪ, ನಾನು ದೊಡ್ಡವನಾದ ಮೇಲೆ ಕುದುರೆ ಓಡಿಸುವ ಸಾರಥಿ ಆಗಬೇಕೆಂದು ಬಯಸುತ್ತೇನೆ. ಏಕೆಂದರೆ ಕುದುರೆ ಗಾಡಿ ಹೊಂದಿರುವ ಸಾರಥಿಗೆ ಜನರು ಗೌರವವನ್ನು ಕೊಡುತ್ತಾರೆ. ಅದಕ್ಕೆ ನಾನು ಕುದುರೆ ಗಾಡಿ ಓಡಿಸುವ ಸಾರಥಿಯಾಗುತ್ತೇನೆ. ನಂತ ಒಬ್ಬ ಪ್ರಸಿದ್ಧ ವಕೀಲನ ಮಗನಾದ ನೀನು ಸಾರಥಿಯಾಗುವೆಯಾ? ಅಪ್ಪ, ಮಗು ನರೇಂದ್ರ, ಏಕೆ ಅಳುತ್ತಿರುವೆ? ಅಮ್ಮ, ನನ್ನ ತಂದೆ ನೀನು ದೊಡ್ಡವನಾದ ಮೇಲೆ ಏನು ಆಗುತ್ತೀಯಾ ಎಂದು ಕೇಳಿದರು. ಅದಕ್ಕೆ ನಾನು ಕುದುರೆ ಓಡಿಸುವ ಸಾರಥಿಯಾಗುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಅಪ್ಪ ನನಗೆ ಕೆನ್ನೆಗೆ ಹೊಡೆದರು. ಮಗು, ನಿನ್ನ ಆಸೆ ಸರಿಯಾಗೇ ಇದೆ. ಮಗು, ಯಾವುದೇ ಕೆಲಸ ಚಿಕ್ಕದಲ್ಲ, ಅದರಲ್ಲೂ ಕುದುರೆ ಗಾಡಿ ಓಡಿಸುವುದು ಖಂಡಿತ ಚಿಕ್ಕದಲ್ಲ. ಏಕೆಂದರೆ ವಾರ್ಪ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಸಾರಥಿಯಾಗಿದ್ದರು. ಆತ ಮಾಡಿದ ಕೆಲಸ ಹೇಗೆ ಚಿಕ್ಕ ಕೆಲಸವಾದೀತು? ಆದರೆ ನೀನು ಆಗಬೇಕಿರೋದು ಜನರು ಕುಳಿತಿರುವ ಕುದುರೆ ಗಾಡಿಯನ್ನು ಮುನ್ನಡೆಸುವ ಸಾರಥಿಯಲ್ಲ, ನೀನು ಧರ್ಮವನ್ನು ಮುನ್ನಡೆಸುವ ಸಾರಥಿಯಾಗಬೇಕು. ವಿಶ್ವದೆಲ್ಲೆಡೆ ನಮ್ಮ ಧರ್ಮದ ಕಂಪನ್ನು ಪಸುರಿಸಿ ರಥದ ಸಾರಥಿ ನೀನಾಗಬೇಕು ಮಗು. ಆಗಲಿ ಅಮ್ಮ, ನಾನು ಮುಂದೆ ಧರ್ಮದ ಮಾರ್ಗದರ್ಶಿಯಾಗಿ ಮುನ್ನಡೆಯುವೆ. ನನ್ನನ್ನು ಕ್ಷಮಿಸಿದರು. ನಿನ್ನ ತಾಯಿ ಹೇಳಿದಂತೆ ನೀ ಧರ್ಮವನ್ನು ಮುನ್ನಡೆಸುವ ಸಾರಥಿಯಾಗು. ಆಗಲಿ ಅಪ್ಪ, ಆಗಲಿ ಅಮ್ಮ. ಥ್ಯಾಂಕ್ ಯು. ಸ್ಕಿಟ್ ನೋಡಿದ್ರಲ್ವಾ? ಸೊ ನರೇಂದ್ರ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು. ಸೊ ಸ್ವಾಮಿ ವಿವೇಕಾನಂದರ ಬಾಲ್ಯದಲ್ಲಿ ನಡೆದಂತ ಒಂದು ಪುಟ್ಟ ಘಟನೆ ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ರು. ಸೊ ಅವರು ಚಿಕ್ಕವರಾಗಿದ್ದಾಗ ಅವ್ರಿಗೆ ಏನ್ ಆಸೆ ಅಂತ ಕೇಳಿದಾಗ ಅವ್ರ ತಂದೆ ಹೇಳ್ತಾರೆ, ನಾನೊಬ್ಬ ಸಾರಥಿ ಆಗ್ಬೇಕು, ಕುದುರೆಯನ್ನು ಓಡಿಸುವಂತ ಸಾರಥಿ ಆಗ್ಬೇಕು ಅಂತ ಹೇಳಿದಾಗ ಅವ್ರ ತಂದೆಗೆ ಸಿಟ್ಟು ಬರುತ್ತೆ. ಸೊ ನೀನು ಒಬ್ಬ ಪ್ರಸಿದ್ಧ ವಕೀಲರ ಮಗನಾದಂತ ನೀನು ಸಾರಥಿ ಆಗ್ತೀಯ ಅಂತ ಹೇಳಿದಾಗ ಅದಕ್ಕೆ ಅವ್ರ ತಾಯಿ ಅವನಿಗೆ ಸ್ಫೂರ್ತಿಯಾಗಿ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ. ಸೊ ನೀನು ಸಾರಥಿಯಾಗು, ಆದ್ರೆ ಇಡೀ ವಿಶ್ವವೇ ಧರ್ಮದ ಮಾರ್ಗವನ್ನ ತೋರಿಸುವಂತ ಸಾರಥಿ ಆಗುವಂತ ಅವ್ರ ತಾಯಿ ಹೇಳ್ತಾರೆ. ಅಂದ್ರೆ ಅವನು ಚಿಕ್ಕವಾಗ್ಲಿಂದನೂ ಅವ್ರ ತಾಯಿ ಅವನಿಗೆ ಮಹಾಭಾರತ, ರಾಮಾಯಣ ಅಂತಹ ಒಳ್ಳೊಳ್ಳೆ ಸ್ಟೋರಿಗಳನ್ನ ಹೇಳಿ ಅವರ ಮನಸ್ಸನ್ನ ಸದೃಢಗೊಳಿಸ್ತಾರೆ, ಒಂದು ಉತ್ತಮ ಮಾರ್ಗದಲ್ಲಿ ನಡೆಯೋ ಹಾಗೆ ಹೇಳ್ಕೊಡ್ತಾರೆ. ಸೊ ಅದನ್ನೇ ಅವರು ಪಾಲನೆ ಮಾಡಿಕೊಂಡು ಇಡೀ ವಿಶ್ವವೇ ಭಾರತ ಕಡೆ ತಿರುಗಿ ನೋಡೋ ಹಾಗೆ ಚಿಕಾಗೋ ಸಮ್ಮೇಳನದಲ್ಲಿ ಭಾರತದ ಸಂಸ್ಕೃತಿ ಮತ್ತೆ ಭಾರತದ ಧರ್ಮದ ಬಗ್ಗೆ ಇಡೀ ವಿಶ್ವ ನೋಡೋ ಹಾಗೆ ಅವ್ರಿಗೆಲ್ರಿಗೂ ತಿಳಿಸ್ಕೊಟ್ಟಂತ ಏಕೈಕ ವ್ಯಕ್ತಿ ಅಂತಂದ್ರೆ ಸ್ವಾಮಿ ವಿವೇಕಾನಂದ. ಸೊ ಇವರನ್ನ ಜನರೆಲ್ಲರೂ ಸಹ ವೀರ ಸನ್ಯಾಸಿ ಅಂತ ಹೇಳ್ತಾರೆ. ಆದ್ರೆ ಅವರು ಜೀವನ ಪರ್ಯಂತ ಅವ್ರು ಇರೋ ಅಷ್ಟು ದಿನ ಜನಗಳಿಗೋಸ್ಕರನೇ ಜನಗಳ ಕಷ್ಟಗಳನ್ನ ಅರಿತು ಅವ್ರಿಗೆ ಒಳ್ಳೆ ಮಾರ್ಗವನ್ನ ತೋರ್ಸೋಕ್ಕೋಸ್ಕರನೇ ಅವರು ಜೀವಿಸಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ. ಸೊ ಅವರಲ್ಲಿ ಧರ್ಮದ ಬಗ್ಗೆ ಇತ್ತು, ಜೊತೆಗೆ ಅವರಲ್ಲಿ ಏಕಾಗ್ರತೆ ಅನ್ನೋದು ತುಂಬಾ ಇತ್ತು. ಸೊ ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ಅವರು ಚಿಕಾಗೋ ಸಮ್ಮೇಳನಕ್ಕೆ ಹೋಗ್ಬೇಕಾದ್ರೆ ಅವರು ಆ ಸಮ್ಮೇಳನ ಅಟೆಂಡ್ ಮಾಡೋಕ್ಕೂ ಮುಂಚೆ ಅವರೊಬ್ಬ ಸ್ನೇಹಿತರ ಮನೆಗೆ ಹೋಗಿ ಉಳ್ಕೊಳ್ತಾರೆ. ಅವ್ರು ಉಳ್ಕೊಂಡಾಗ ಅವ್ರ ಮನೆಗೆ ಹೋದಾಗ ಅವ್ರ ಸ್ನೇಹಿತರು ಇರೋದಿಲ್ಲ. ಅವ್ರ ಮನೇಲಿ ಇದ್ದಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ಅವ್ರನ್ನ ಬರಮಾಡ್ಕೊಂಡು ನೀವು ಇಲ್ಲೇ ಇರಿ, ಸಂಜೆ ಅವ್ರು ಬರ್ತಾರೆ ಅಂತ ಹೇಳ್ತಾರೆ.
ಸೊ ಅಲ್ಲಿ ಉಳ್ಕೊಂಡಾಗ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಕೂತಿರ್ತಾರೆ, ಅಲ್ಲಿ ಬುಕ್ಸ್ ಇಟ್ಟಿರೋದನ್ನ ನೋಡ್ತಾರೆ. ಸೊ ಒಂದು ಬುಕ್ ಅನ್ನ ತಗೊಂಡು ಅವರು ಓದಕ್ ಶುರು ಮಾಡ್ತಾರೆ. ಎಷ್ಟು ಮಟ್ಟಿಗೆ ಓದಕ್ ಶುರು ಮಾಡ್ತಾರೆ ಅಂತಂದ್ರೆ ಅವರ ಫ್ರೆಂಡ್ ಬರೋದು ಸಹ ಅವ್ರಿಗೆ ಗೊತ್ತಾಗೋದಿಲ್ಲ. ಕಂಪ್ಲೀಟ್ ಆಗಿ ಅವರು ಓದೋದ್ರಲ್ಲೇ ಮುಳುಗ್ಬಿಟ್ಟಿರ್ತಾರೆ. ಓದೋ ಪುಸ್ತಕ ಕಂಪ್ಲೀಟ್ ಆದ್ಮೇಲೆ ಅವ್ರ ಫ್ರೆಂಡ್ ಅನ್ನ ನೋಡ್ತಾರೆ, ಅವರು ಸಹ ಬಂದು ಮಾತಾಡ್ತಾರೆ. ಎಷ್ಟೊತ್ತಾಯ್ತಪ್ಪ ಬಂದು ಏನು ಅಂತ ಕೇಳ್ತಾರೆ. ಹಾಗೆ ಮಾತಾಡ್ತಾ ಅವ್ರ ಕೈಲಿದ್ದಂತ ಪುಸ್ತಕವನ್ನ ಕೊಡ್ತಾರೆ. ವಿವೇಕಾನಂದರು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಈ ಪುಸ್ತಕ, ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡೆ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ಈ ಪುಸ್ತಕನ ಒಂದು 15 ದಿನ 20 ದಿನದವರೆಗೂ ಓದಿದ್ದೀನಿ, ಇನ್ನು ಅದು ಹೇಗೆ ಒಂದು ದಿನದಲ್ಲಿ ಮುಗಿಸ್ಬಿಟ್ಟಿದೆಯಲ್ಲ ಪುಸ್ತಕ ಅಂತ ಹೇಳಿದ್ರೆ, ಹೌದು ನಾನು ನಿಜ ಓದಿ ಮುಗಿಸಿದ್ದೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಇದ್ರಲ್ಲಿ ನಾನೊಂದು ಕ್ವಶನ್ಗಳನ್ನ ಕೇಳ್ತೀನಿ, ಅವಾಗ ಗೊತ್ತಾಗುತ್ತೆ ನೀನು ಓದಿದ್ಯಾ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಏನ್ ಮಾಡ್ತಾರೆ, ಆ ಪುಟದಲ್ಲಿ ಯಾವುದೋ ಒಂದು ಪೇಜನ್ನ ತೆಗೆದು ಕೊನೆ ಲೈನ್ ಅನ್ನ ಅವರು ಹೇಳ್ತಾರೆ, ಸ್ವಲ್ಪ ಹೇಳ್ತಾರೆ. ವಿವೇಕಾನಂದರು ಹೇಳ್ತಾರೆ, ಅವ್ರು ಒಂಚೂರು ಹೇಳೋದನ್ನ ಕಂಪ್ಲೀಟ್ ಆ ಪುಸ್ತಕ ಏನೇನಿದೆಯೋ ಕಂಪ್ಲೀಟ್ ಆಗಿ ಹೇಳಿ ಮುಗಿಸ್ಬಿಡ್ತಾರೆ. ಸೊ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನಾನು 20 ದಿನ ಓದಿ ನನ್ನ ತಲೆಯಲ್ಲಿ ಇನ್ನೂ ಅಷ್ಟು ಅದರಲ್ಲಿ ಯಾವ ಲೈನ್ ಇದೆ ಏನು ಅಂತ ಗೊತ್ತಿಲ್ಲ, ಇವರು ಒಂದೇ ದಿನದಲ್ಲಿ ಓದ್ಬಿಟ್ಟು ಎಲ್ಲ ಕಂಪ್ಲೀಟ್ ಪುಸ್ತಕವನ್ನೇ ಹೇಳ್ತಾ ಇದಾರಲ್ಲ ಅಂತೇಳಿ ಅವ್ರಿಗೆ ಆಶ್ಚರ್ಯ ಆಗಿ ಅವ್ರನ್ನ ಕೇಳ್ತಾರೆ, ಇದು ಹೇಗೆ ಸಾಧ್ಯ ನಿಮ್ಮ ಹತ್ರ, ಯಾವ ರೀತಿ ನೀವು ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಅಂತಂದ್ರೆ, ಇದೇನು ಪವಾಡ ಅಲ್ಲ, ಬಟ್ ನಾನು ಓದಬೇಕಾದ್ರೆ ಏನು ಓದ್ತಾ ಇದ್ದೀನಿ ಅನ್ನೋದನ್ನ ಗಮನ ಇಟ್ಟು ಏಕಾಗ್ರತೆಯಿಂದ ನಾನು ಓದಿದ್ದಕ್ಕೆ ಪುಸ್ತಕದ ಪ್ರತಿಯೊಂದು ಲೈನು ಸಹ ನನ್ನ ತಲೆಯಲ್ಲಿ ಅಚ್ಚಳಿದಂತೆ ಉಳ್ಕೊಂಡಿದೆ. ಸೊ ಒಂದು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಏಕಾಗ್ರತೆ ಅನ್ನೋದು ಮುಖ್ಯ. ಓದಬೇಕಾದ್ರೆ ಆಗಲಿ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಅಷ್ಟೇ, ಮನುಷ್ಯನಿಗೆ ಏಕಾಗ್ರತೆ ಅನ್ನೋದಿದ್ರೆ ಖಂಡಿತ ಅವನು ಮಾಡೋ ಕೆಲಸ ಸಾಧ್ಯ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಅವರು ಏಕಾಗ್ರತೆಯನ್ನ ಹೊಂದಿರ್ತಾರೆ. ಸೊ ಮಕ್ಕಳೇ, ನಿಮಗೆ ಹೇಳೋದು ನಾನು ಅಷ್ಟೇನೆ. ಸೊ ನಿಮಗೆ ವಿದ್ಯಾರ್ಥಿ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ ಏಕಾಗ್ರತೆ. ಏಕಾಗ್ರತೆ ಹೊಂದಿದ್ರೆ ನೀವು ಜೀವನದಲ್ಲಿ ಏನು ಬೇಕಾದ್ರೂ ಸಹ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಓದ್ಬೇಕಾದ್ರೆ ಗಂಟೆಗಟ್ಟಲೆ ಕೂತ್ಕೊಂಡು ಓದ್ತೀನಿ ಅನ್ನೋದಲ್ಲ, ಬಟ್ ಏನು ಓದ್ತೀರಾ, ಎಷ್ಟು ನಿಮ್ಮ ತಲೆ ಒಳಗೆ ಹೋಗಿದೆ ಅನ್ನೋದು ಇಂಪಾರ್ಟೆಂಟು. ಸೊ ಓದ್ಬೇಕಾದ್ರೆ ಗಮನ ಇಟ್ಟು ಆಸಕ್ತಿಯಿಂದ ಓದಿ ಅಂತ ಹೇಳ್ತೀನಿ.